ನೋಡೋ ಶಶು, ನನಗೆ ಈ ಬಿಸ್ನೆಸ್ ಎಲ್ಲ ಗೊತ್ತಾಗಲ್ಲ ಕಣೋ. ಅಂಥದ್ರಲ್ಲಿ ಅರ್ಪಿತಾ ಬಂದು ಲೆಕ್ಕ ಪುಕ್ಕ ಅಂತ ನನಗೆ ಅರ್ಥವಾಗ್ದಿರೋದನ್ನೆಲ್ಲ ಹೇಳ್ತಿರ್ತಾಳೆ. ನಿನಗೂ ನಾನೆಲ್ಲ ಗೊತ್ತಿಲ್ಲ ಅಂತಂದ್ರು ಅಷ್ಟೊಂದು ದುಡ್ಡನ್ನ ಅಡ್ಜಸ್ಟ್ ಮಾಡೋ ಅಂತ ಹೇಳ್ತಿದ್ಯಲ್ಲ, ನಾನು ಹೇಗೋ? ಹೌದಾ, ಅಷ್ಟೊಂದು ದುಡ್ಡನ್ನ ದುಬೈಯಿಂದ ಕಳಿಸ್ತಿದ್ಯಾ? ಹಾಂ, ಭೈರವಿ ಅಮ್ಮನ ಜೊತೆಲ? ಅಲ್ಲ ಕಣೋ, ಅವ್ರ ಜೊತೆನೆಲ್ಲ ಅಷ್ಟೊಂದು ಹಣನ ಕಳಿಸೋದಕ್ಕೆ ಭಯ ಆಗಲ್ವಾ? ಅದಿರಲಿ, ಅದಕ್ಕೆ ಅವ್ರು ಒಪ್ಕೊಂಡ್ರೇನೋ? ಕಸ್ಟಮ್ ಆಫೀಸ್ನಿಂದ ತಪ್ಪಿಸ್ಕೊಂಡು ಅವ್ರು ಹೇಗೋ ಅಷ್ಟೊಂದು ಹಣ ತರ್ತಾರೆ? ಹಾಂ, ಹೌದೌದು, ನೀನು ಹೇಳೋದು ಸರಿನೇ. ಸಾಮಾನ್ಯದ ಮುದುಕಿನೇನದು, ಭಯಂಕರ ಮುದುಕಿ. ಹಾಂ, ಬರಲಿ ಬರಲಿ. ಅಂತೂ ಚಕ್ರಿನ ಈ ಮನೆಯಿಂದ ಓಡಿಸೋದಕ್ಕೆ ಭೈರವಿಯಮ್ಮ ಇಲ್ಲಿಗೆ ಬರ್ತಿದ್ದಾರೆ. ಕುಂಡ್ಕಡೋ ಶಶು, ನೋಡ, ಆ ಅಮ್ಮನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಒಟ್ಟಿನಲ್ಲಿ ಈ ಚಕ್ರಿ ಈ ಮನೆ ಬಿಟ್ಟು ತೊಲಗಬೇಕು ಅಷ್ಟೇ ನನ್ನ ಆಸೆ. ಹಾಂ, ಫೋನ್ ಇಡ್ತೀನಿ ಕಣೋ. ಸರಿ ಸರಿ ಸರಿ. ಯಾರಿದು ಹೊಸ ಕ್ಯಾರೆಕ್ಟರ್? ಭೈರವಿ ಅಂತೂ ನನ್ನ ಮನೆಯಿಂದ ಓಡಿಸೋದಕ್ಕೆ ಯಾರೋ ಲೇಡಿ ಡಾನ್ನ ಕರೆಸ್ತಿದಾರ ಇವರು. ಅವಳಿಲ್ಲಿ ಬರೋ ಅಷ್ಟರಲ್ಲಿ ಅವಳು ಯಾರು ಏನು ಅಂತ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಮಾಡ್ತೀನಿ. ಚಿದಂಬರಮ್ಮವ್ರು ಫೋನ್ ಮಾಡ್ಬಿಟ್ಟಿದ್ದಾರೆ. ಹಲೋ, ಏನ್ ಸಾರ್, ಅರ್ಧ ರಾತ್ರಿಯಲ್ಲಿ ನನ್ನನ್ನು ನೆನ್ಪಡ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಯಾಕೋ ನಿದ್ದೆ ಬರ್ತಿರ್ಲಿಲ್ಲ, ನೀವು ನೆನಪಾದ್ರಿ, ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನಿಮಗೆ ನಿದ್ದೆ ಬರಲಿಲ್ಲ ಅಂದರೆ ನಾನು ನೆನಪಾಗ್ತೀನಾ? ಅಯ್ಯೋ, ನೀವು ನೆನಪಾಗಿ ಕಾಲ್ ಮಾಡಿದ್ದೆ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಸರಿ ಬಿಡಿ, ಇನ್ಮೇಲೆ ಯಾವತ್ತೂ ಕಾಲ್ ಮಾಡಲ್ಲ. ಗುಡ್ ನೈಟ್. ಚಿದಂಬರಮ್ಮರೇ, ಬೇಜಾರು ಮಾಡ್ಕೋಬೇಡಿ. ಅಲ್ಲ, ನೀವು ನನಗೆ ಫೋನ್ ಮಾಡಿದ್ದೇ ನನ್ನ ಅದೃಷ್ಟ. ಅದು ನನ್ನನ್ನು ನೆನ್ಪು ಮಾಡ್ಕೊಂಡು ಫೋನ್ ಮಾಡಿದ್ದೀರಲ್ಲ, ಅದೇ ಖುಷಿ ನನಗೆ. ನನಗೇನೋ ನಿದ್ದೆ ಬರ್ತಿರ್ಲಿಲ್ಲ, ಕಾಲ್ ಮಾಡಿದೆ. ನೀವೇನು ಇನ್ನೂ ಎದ್ದಿದ್ದೀರಲ್ಲ? ಹೌದು, ನಾನು ಮಲಗಿರ್ಲಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ರಿಂಗ್ ಆಗಿದ ತಕ್ಷಣ ಎತ್ಕೊಂಡ್ರಲ್ಲ, ಅವಾಗಲೇ ಗೊತ್ತಾಯ್ತು ನೀವಿನ್ನೂ ನಿದ್ದೆ ಮಾಡಿಲ್ಲ ಅಂತ. ನಾನು ಮಲಗ್ತಿದ್ದೆ, ಆದರೆ ನಿದ್ದೆನೇ ಬರಲಿಲ್ಲ. ಅದು ಅಲ್ಲದೆ ಶಶಾಂಕ್ ಬೇರೆ ಫೋನ್ ಮಾಡಿದ್ನಾ, ಅವನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹಾಂ, ಅದೇನು ಶಶಾಂಕ್ ಅವರು ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು? ಇನ್ನೇನಿರುತ್ತೆ ಹೇಳಿ. ಆ ಚಕ್ರಿ ಅನ್ನೋನು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾನಲ್ಲ, ಅವನನ್ನ ಮನೆಯಿಂದ ಹೊರಗಡೆ ಹಾಕೋದೇ ನಮಗೊಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ನೀವು ಐಡಿಯಾ ಕೊಟ್ರಿ ಅಂತ ರೌಡಿಗಳನ್ನ ಬಿಟ್ವಿ, ವರ್ಕೌಟ್ ಆಗಲಿಲ್ಲ. ಅದೀಗ ಪೊಲೀಸ್ ಕೇಸ್ ಆಗಿ ಕೂತಿದೆ. ಆ ಕೇಸ್ ಮುಗಿಯೋ ತನಕ ನಮ್ಮ ಶಶಾಂಕ್ ದುಬೈ ಬಿಟ್ಟು ಬರೋಲ್ಲ ಅಂತಿದ್ದಾನೆ. ಅದು ಅಲ್ಲದೆ ಇಂಥ ಟೈಮಲ್ಲೇ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡನ್ನ ಹೊಲಿಸಿ ಅಂತ ನೀವು ಹೇಳಿದ್ರಿ. ನಂಗೆ ಅದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದೆ. ಅದು ಅಲ್ಲದೆ ಈ ಚಕ್ರಿ ಮನೆ ಬಿಟ್ಟು ಹೋಗೋ ತನಕ ಇಂಥ ವಿಷಯಗಳನ್ನ ಮಾತಾಡೋದು ತಪ್ಪೇ. ಆ ದುಡ್ಡಿನ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಜಾಸ್ಮಿನ್ ಹೆಸರಲ್ಲಿದ್ದ ದುಡ್ಡನ್ನ ಎಗರಿಸಿದ್ನಲ್ಲ, ಹಾಗೆ ಎಗರಿಸ್ಬಿಡ್ತಾನೇನೋ ಅನ್ನೋದು ನಮಗೆ ಭಯ. ಅದಕ್ಕೆ ಶಶಾಂಕ್ ಹತ್ರ ಹೇಳಿದೆ, ನಾನು ಒಬ್ಬಳಿಂದಾನೇ ಅಷ್ಟೆಲ್ಲ ದುಡ್ಡನ್ನ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಶಶು ದುಬೈಯಿಂದನೇ ದುಡ್ಡು ಕಳಿಸ್ತಾ ಇದ್ದಾರೆ. ಅಲ್ಲ, ಅಷ್ಟೊಂದು ದುಡ್ಡನ್ನ ದುಬೈಯಿಂದ ಹೇಗೆ ಕಳಿಸ್ತಾರೆ? ಅದು ಹೇಗೆ ಸಾಧ್ಯ ಆಗತ್ತೆ? ಭೈರವಿಯಿಂದ ಎಲ್ಲ ಸಾಧ್ಯ ಆಗತ್ತೆ. ಭೈರವಿ? ಯಾರಿದು ಭೈರವಿ? ಶಶಾಂಕ್ ಅವ್ರ ದೊಡ್ಡಮ್ಮ. ಸೋ ಫನ್ನಿ. ಅಲ್ಲ, ಶಶಾಂಕ್ ಅವ್ರಿಗೆ ಅಷ್ಟೊಂದು ವಯಸ್ಸಾಗಿದೆ,
ಇನ್ನವ್ರು ದೊಡ್ಡಮ್ಮ ಅಂದರೆ ಇನ್ನೂ ವಯಸ್ಸಾಗಿರುತ್ತೆ. ಪಾಪ ಆ ಮುದುಕಿ ಹೇಗೆ ತಾನೇ ಕಸ್ಟಮ್ ಆಫೀಸರ್ಸ್ ಕಣ್ ತಪ್ಪಿಸಿ ಅಷ್ಟೊಂದು ದುಡ್ಡು ತರೋದಕ್ಕೆ ಸಾಧ್ಯ? ಅಯ್ಯಯ್ಯೋ, ಭೈರವಿಯವ್ರ ಬಗ್ಗೆ ಇನ್ನೂ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಬಗ್ಗೆ ಹಾಗೆಲ್ಲ ತಿಳ್ಕೊಳ್ದೆ ಹಗುರವಾಗಿ ಮಾತಾಡಬೇಡಿ. ಅವ್ರ ಮನ್ಸು ಮಾಡಿದ್ರೆ ಮನೇನೆ ಹಾಳು ಮಾಡಿಬಿಡ್ತಾರೆ, ಕಣ್ಣಿಟ್ರೆ ಆ ಮನೆನೇ ಸುಟ್ಟು ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ನಗ್ನಗ್ತಾನೆ ನೈಸಾಗಿ ಸಾವಿನ ಮನೆ ದಾರಿ ತೋರಿಸ್ಬಿಡ್ತಾರೆ. ಅಂಥ ಚಾಲಕಿ ಹೆಣ್ಣವರು. ಓಹೋ, ಅಷ್ಟು ದೊಡ್ಡ ಕ್ರಿಮಿನಲ್ ಅವರು? ಹೌದು. 30 ವರ್ಷದ ಹಿಂದಿನ ಪೇಪರ್ ತೆಗೆದು ನೋಡಿದ್ರೆ ಅವಳು ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ನಿಮ್ಗೆ ಇನ್ನೂ ಅವಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮೂರಲ್ಲಿ ನಡೆದೊಂದು ಸಣ್ಣ ಘಟನೆ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮೂರಲ್ಲಿ ಆಗ ಕೆರೆ ನೀರಿನ ಗಲಾಟೆ ಶುರುವಾಗಿತ್ತು. ಅದೇ ನೆಪ ಮಾಡಿಕೊಂಡು ಅವ್ರ ವಿರೋಧಿ ಗುಂಪಿನವ್ರು 20 ಜನ ಆ ಕ್ಷಣದಲ್ಲೇ ಕೊಂದಾಕಿದ್ಲು. ಕೊಂದಾಕಿದ್ರು ಹಾಯಮ್ಮ ಸಿಕ್ಕಾಕೊಳ್ಳಿಲ್ಲ. ಅಂತ ಚಾಲಕಿ ಹೆಣ್ಣು ಅವಳು. ಅದಾದ್ಮೇಲೆ ಎಷ್ಟೆಷ್ಟು ಕೊಲೆ ಮಾಡಿಸಿದಾರೋ ಅಯ್ಯಮ್ಮ, ಆದರೂ ಇದುವರೆಗೂ ಜೈಲಿನ ಮುಖ ನೋಡಿಲ್ಲ. ಅಂತ ಬುದ್ಧಿವಂತ ಹೆಣ್ಣವರು. ಅಷ್ಟೇ ಅಲ್ಲ, ಗಂಡಸಿನ ವೇಷೆ. ಅದಕ್ಕೆ ಅವ್ರು ಇನ್ನೂ ಮದುವೆನೂ ಮಾಡ್ಕೊಂಡಿಲ್ಲ. ಇಂಥ ಭೈರವಿಯವ್ರ ಮುಂದೆ ಆ ಚಕ್ರಿ ಯಾವ ಲೆಕ್ಕ? ಅವರು ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡಿದ್ದೆ ಹೆಚ್ಚು. ಇನ್ಮೇಲೆ ಆ ಚಕ್ರಿ ಕತೆ. ಓಹ್, ಅಲ್ಲ, ನನಗೊಂದು ಅನುಮಾನ. ಅಷ್ಟೊಂದು ಜನರನ್ನ ಒಬ್ಬಳೇ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಅದು ಒಂದೇ ಸಲ? ಅಯ್ಯೋ, ಇನ್ನೂ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಬಂದಿಲ್ವಾ? ಹೋಗ್ಲಿ ಬಿಡಿ, ಅವರೇ ಇಲ್ಲಿಗೆ ಬರ್ತಿದಾರಲ್ಲ, ಅವ್ರ ಬಾಯಿಂದನೇ ಎಲ್ಲಾನು ಹೇಳ್ತೀನಿ, ಸರಿನಾ? ಅದು ಕರೆಕ್ಟು. ಅವ್ರ ಬಾಯಿಂದ ಕೇಳಿದ್ರೇ ಮಜಾ ಇರುತ್ತೆ. ಅದಿರಲಿ, ಆಯಮ್ಮ ಚಕ್ರಿನ ಓಡಿಸ್ಬಿಡ್ತಾಳ? ಯಾಕಾಗಲ್ಲ? ಇನ್ನು ಮುಂದೆ ಆ ಚಕ್ರಿಗೆ ಶನಿ ಕಾಟ ಶುರುವಾದಂಗೆ. ನೋಡ್ತಾ ಇರಿ, ಇನ್ನು ಮುಂದೆ ಎಂತೆಂಥ ಆಟಗಳು ಶುರುವಾಗುತ್ತೆ ಅಂತ. ಏನೋಪ್ಪ, ಪಾಪ ನಿಮಗೆ ಆ ಚಕ್ರಿ ಕಾಟ ತಪ್ಪಿದ್ರೆ ಸಾಕು. ಸರಿ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ, ನಿಮ್ಗೆ ಯಾವಾಗ ನನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತೋ ಅವಾಗೆಲ್ಲ ಫೋನ್ ಮಾಡಿ. ನಿಮ್ಮ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಖಂಡಿತ ಕಾಲ್ ಮಾಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಶಕ್ಕು. ಸೂರ್ಯ, ಸದ್ಯ ನೀವಾದರೂ ಇದ್ದೀರಲ್ಲ ಈ ಮನೆಯಲ್ಲಿ ನನ್ನ ಯೋಗಕ್ಷೇಮ ವಿಚಾರಿಸೋದಕ್ಕೆ. ಯಾಕೆ ಹಾಗಂತೀರಿ? 6 ದಿನ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ತಾನೆ. ಈಗೇನೋ ಆದಿ ಮದುವೆ ಮಾಡಬೇಕು ಅನ್ಕೋತಿದ್ದಾಳೆ. ಮಾಡಲಿ ಬಿಡಿ, ಅದಕ್ಕೆ ಯಾಕೆ ಅಡ್ಡಿ ಮಾಡ್ತೀರಾ? ನೀವು ಆರತಿ ಅವ್ರ ಹಾಗೆ ಮಾತಾಡ್ತೀರಲ್ಲ. ಅವ್ರಿಗೆ ನಮಗಿಂತ ಆರ್ಯನ್ಗಿಂತ ಆ ಪುಂಡು ಪೋಖ್ರಿ ಆದಿನೇ ಹೆಚ್ಚಾಗಿದ್ದಾನೆ. ಆರ್ಯನ್ ಮದುವೆ ನಿಶ್ಚಯ ಮಾಡಿ ಇದ್ದಕ್ಕಿದ್ದಾಗೆ ಆದಿ ಮದುವೆ ಅಂದರೆ ಏನರ್ಥ? ಅದೇನು ಅಂದರೆ ಆದಿ ಹಿರಿ ಮಗ ಅಲ್ವಾ? ಹಿರಿ ಮಗನ ಮದುವೆ ಮೊದಲು ಮಾಡೋದು ಸಂಪ್ರದಾಯ. ಅದಕ್ಕೆ ಅವನು ಈ ಮನೆ ಮಗ ಸಾಧ್ಯನೇ ಇಲ್ಲ. ನನ್ನ ಮನಸ್ಸಲ್ಲಿ ಮಗ ಅನ್ನೋ ಸ್ಥಾನನ ಅವ್ನು ಕಳ್ಕೊಂಡಿದ್ದಾನೆ. ತಂದೆ ಅನ್ನೋ ಗೌರವ ಇಲ್ಲದೆ ಬಾಯಿ ಬಂದಾಗ ಮಾತಾಡಿ ಹೋಗಿದ್ದಾನೆ. ಅಂಥವನು ನನ್ನ ಮಗ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆರ್ಯ ಮಾತ್ರ ನನ್ನ ಮಗ. ಅಲ್ಲ ಸೂರ್ಯ, ಇದೇ ಆದಿ ಸ್ಥಾನದಲ್ಲಿ ಆರ್ಯ ಇದ್ದಿದ್ರೆ, ಅವ್ರು ಈ ರೀತಿ ಎಲ್ಲ ನಡ್ಕೊಂಡಿದ್ದಿದ್ರೆ ನೀವು ಹೀಗೆ ಮಾತಾಡ್ತಿದ್ರ? ಅವನು ಮನೆಯಿಂದ ಆಚೆ ಕಳಿಸ್ತಿದ್ರ? ಹೇಳಿ. ಇಲ್ಲ ತಾನೆ? ನೋಡಿ ಸೂರ್ಯ, ನಮ್ಮ ಆದಿ ಕೋಪಿಷ್ಟ ಇರ್ಬೋದು, ಆದರೆ ಅವ್ನು ಬೇಕು ಅಂತಾನೆ ಯಾವ ತಪ್ಪನ್ನು ಮಾಡಿರಲ್ಲ.
ಅವನು ಮಾಡಿರೋ ಪ್ರತಿ ತಪ್ಪಲ್ಲೂ ಒಂದು ಅರ್ಥ ಇರುತ್ತೆ. ಅವನು ದುಡುಕ್ ಮಾತಾಡ್ಬೋದು, ಆದರೆ ಅದು ಉದ್ದೇಶಪೂರ್ವಕವಾಗಿರಲ್ಲ. ಅದನ್ನು ನಾವೆಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೋತೀವಿ ಸೂರ್ಯ ಅವರೇ. ಆರ್ತಿಗೆ ಆದಿ ಮಾತ್ರ ಮುಖ್ಯ ಅಂತ ಹೇಳಿದ್ರಿ. ಹಾಗಂತ ನೀವು ಆರ್ಯ ಮುಖ್ಯ ಅಲ್ಲ ಅಂತಲ್ಲ. ನಿಮ್ಗೆ ಆದಿ ಮುಖ್ಯ ಅಲ್ಲದೆ ಇರ್ಬೋದು, ಆರ್ತಿನಾದ್ರೂ ಮುಖ್ಯ ತಾನೆ. ಹಾಗಾದ್ಮೇಲೆ ಅವಳ ಮಾತುಗಳು ಯಾಕೆ ಮುಖ್ಯ ಆಗಲ್ಲ ನಿಮಗೆ? ಅವಳು ತನ್ನ ಗಂಡ ತನ್ನ ಮಕ್ಕಳು ಸುಖವಾಗಿರ್ಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾಳೆ, ಸಂಕಟ ಪಡ್ತಿದ್ದಾಳೆ ಗೊತ್ತಾ? ತನ್ನ ನೋವನ್ನು ಯಾರಿಗೂ ಹೇಳ್ಕೊಳ್ಬೇಕಾಗದೆ ಒದ್ದಾಡ್ತಾ ಇದ್ದಾಳೆ ಅವಳು. ಗಂಡ ಅದು ನೀವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವಳ ನಿರ್ಧಾರಗಳಿಗೆ ಸ್ಪಂದಿಸ್ಬೇಕಲ್ವಾ ಸೂರ್ಯ ಅವರೇ? ಅದನ್ನು ಬಿಟ್ಟು ಯಾವಾಗಲೂ ಅವಳನ್ನೇ ದೂಷಣೆ ಮಾಡ್ತಾ ಇದ್ರೆ ಹೇಗೆ ಹೇಳಿ? ಇದು ಸರಿನಾ? ಡ್ಯಾಡ್, ನೀವು ಅಜ್ಜಿ ಮಾತಕ್ಕೆ ಕರಗಬೇಡಿ. ಅಜ್ಜಿ ನೀವು ಅಷ್ಟೇ ಅಮ್ಮನ ಮಾತಕ್ಕೆ ಮರಳಬೇಡಿ. ಆದಿತ್ಯ ಗೇಮ್ ಆಡ್ತಿದ್ದಾನೆ, ಅಮ್ಮನ ಮೈಂಡ್ ಸೆಟ್ ಮಾಡ್ತಿದ್ದಾನೆ. ಹೇಗಾದ್ರೂ ಮಾಡಿ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಸಾಕು, ಸುಮ್ಮನೆ ಇರೋ. ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡಬೇಡ. ಅವನಿಗೆ ಇದು ಯಾವುದೂ ಗೊತ್ತಿಲ್ಲ. ಹೌದಾ? ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಅಮ್ಮ ಹೇಳಿದ್ರಾ ಅಥವಾ ಆದಿತ್ಯನೇ ಹೀಗೆ ಮಾತಾಡಿ ಅಂತ ಹೇಳ್ಕೊಟ್ಟು? ನನಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಕಣ. ನನಗೆ ಎಲ್ಲ ಅರ್ಥ ಆಗುತ್ತೆ. ಕೂಲಂಕುಷವಾಗಿ ಪ್ಲೀಸ್, ನಿಮಗೆಲ್ಲ ಗೊತ್ತಿದೆ. ಹೇಳಿ, ಯಾಕೆ ಅಮ್ಮ ಹೀಗೆ ಮಾಡ್ತಿದ್ದಾರೆ, ಯಾಕೆಲ್ಲ ವಿಷಯ ನಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ. ಅದನ್ನೆಲ್ಲ ಹೇಳಕ್ಕಾಗಲ್ಲ ಕಣ. ನೋಡಿದ್ರ ಡ್ಯಾಡ್, ಅಜ್ಜಿನೂ ಅಮ್ಮನ ಜೊತೆ ಸೇರಿಕೊಂಡು ಇರೋ ವಿಷಯನೆಲ್ಲ ಮುಚ್ಚಿಡ್ತಿದ್ದಾರೆ. ಸತ್ಯ ಏನು ಅಂತ ಬಹಿರಂಗ ಆಗೋ ತನಕ ನೀವು ಮಾತ್ರ ಮನಸ್ಸು ಹಗುರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಮ್ಮ ಯಾಕೆ ಹೀಗೆ ಮಾಡ್ತಿದ್ದಾರೆ, ಇದ್ರ ಹಿಂದೆ ಇರೋ ವ್ಯಕ್ತಿ ಯಾರು ಅಂತ ನಾನು ಕಂಡುಹಿಡಿತೀನಿ. ಓಹೋ ಆರ್ಯ ಸಾಹೇಬ್ರು, ಬಡವ್ರ ಮನೆಗೆ ಬಂದ್ಬಿಟ್ಟಿದ್ದೀರಾ? ಸಾಕು, ಮುಚ್ಚೋ ಬಾಯಿ. ನಿರೋಷನ್ ಎದುರಿಟ್ಕೊಂಡು ಮನೆಗೆ ಬಂದು ಸೇರ್ಕೊಳ್ಳೋಕೆ ಪ್ಲಾನ್ ಹಾಕೋದು ಅಲ್ಲದೆ ಫಿಕ್ಸ್ ಆಗಿರೋ ಮೊದಲು ನಿಲ್ಸಕ್ಕೆ ನೋಡ್ತಿದ್ಯಾ? ಈ ಕುತಂತ್ರ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏಯ್, ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ತಲೆ ಕೆಟ್ಟಿರೋದು ನಿನಗೆ. ಅದಕ್ಕೆ ಅಮ್ಮನ ತಲೆನೋವು ಕೆಡಿಸಿ ರಾಜಕೀಯ ಕೇಳ್ಕೊಂಡಿದ್ಯಾ? ಬಂದ್ರಿಗೆಲ್ಲ ಮಾತಾಡ್ಬೇಡ ನೀನು. ನಾನು ನಿರೋಷನ್ ನೋಡಿ ತಿಂಗಳಗಟ್ಲೆ ಆಗಿದೆಯೋ? ಅವಳು ಎಲ್ಲಿದ್ದಾಳೆ ನನಗೇನು ಗೊತ್ತು? ನೀನ್ ಹೇಳೋದೆಲ್ಲ ಗೊತ್ತಾಗ್ತಿರೋದು ಅವಳು ನಿಮ್ಮನೇಲಿದ್ದಾಳೆ ಅಂತ. ಸತ್ಯ ಬಗಳು. ನೀನ್ ಮದುವೆ ಆಗ್ತಿರೋದು ನಿರೋಷನ್ ತಾನೆ? ಅದು ಗೊತ್ತಿಲ್ಲ ನೀನ್ ಮದುವೆ ಒಪ್ಕೊಂಡ್ಬಿಟ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಇದನ್ನೆಲ್ಲ ಬಿಟ್ಬಿಡು. ಆಯ್ತಾ ಮಾತಾಡಿದ್ದು? ನನಗೆ ಮಾತಾಡಕ್ ಬಿಡ್ತೀಯಾ? ನೀನ್ ಮಾತಾಡಿದ್ರೇನು ಬಿಟ್ರೆ ಏನು? ನಿನ್ ಮಾತು ಕೇಳಿಸ್ಕೊಳಕ್ ಬರ್ಲಿಲ್ಲ, ನಾನು ಎಚ್ಚರಿಕೆ ಕೊಟ್ಟು ಹೋಗಕ್ ಬಂದಿದ್ದೀನಿ. ಇದನ್ನೆಲ್ಲ ಇಲ್ಲಿಗೆ ಬಿಡು, ಇಲ್ಲಾಂದ್ರೆ ಜೈಲ್ಗೆ ಎಳ್ಕೊಂಡು ಹೋಗಿ ಅಣ್ಣ ಅಂತ ನೋಡಿದ್ರೆ ಬಡ್ದಾಕ್ಬಿಡ್ತೀನಿ. ನಿರೋಷ ಯಾಕೆ ಅವ್ರ ಮನೆಗೆ ಹೊಡೆದ್ಲು? ಅವಳ ಇಂಟೆನ್ಷನ್ ಆದ್ರೂ ಏನು? ಅಂದರೆ ಅಮ್ಮ ಹುಡುಗಿನ ನೋಡಿದೀನಿ ಅಂದಿದ್ದು ನಿರೋಷನ. ಮತ್ತು ನನಗೆ ಯಾಕೆ ಮುಚ್ಚಿಟ್ಟರು? ಊರಿನ ಕೆರೆಯ ನೀರಿಗೋಸ್ಕರ 2 ಗ್ರಾಮಗಳ ಮಧ್ಯೆ ನಡೆದ ಘರ್ಷಣೆಯಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಒಂದೇ ಹಳ್ಳಿಯ 20 ಮಂದಿ ಕಲ್ಲೇಟಿನಿಂದ ಭೀಕರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದು, ಅದಕ್ಕೆ ಮುಖ್ಯ ಕಾರಣ ಭೈರವಿಯೇ ಎಂದು ಪೊಲೀಸರಿಗೆ ಅನುಮಾನವಿತ್ತು.
ಕಾರಣ ಪೊಲೀಸಿನವರು ಭೈರವಿಯನ್ನು ಅರೆಸ್ಟ್ ಮಾಡಿ ತನಿಖೆ ಕೈಗೊಂಡಾಗ ಅವರಿಗೆ ಯಾವುದೇ ಸಾಕ್ಷಿ ಆಧಾರ ದೊರಕದ ಕಾರಣ ಭೈರವಿ ನಿರಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿ ಕೇಸನ್ನು ಖುಲಾಸೆ ಮಾಡಿದೆ. ಆದರೆ ಭೈರವಿಯೇ 20 ಜನರ ಸಾವಿಗೆ ಕಾರಣ ಎಂದು ಎರಡೂ ಗ್ರಾಮದ ಜನರಿಗೆ ಗೊತ್ತಿದ್ದರೂ ಎಲ್ಲಿ ಭೈರವಿ ತಮ್ಮನ್ನು ಕೊಂದು ಬಿಡುತ್ತಾಳೋ ಎಂದು ಹೆದರಿ ಸಾಕ್ಷಿ ಹೇಳದ ಕಾರಣ ಇಂದು ಭೈರವಿ ಹೊರದೇಶದಲ್ಲಿ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾಳೆ. ಯಾರಪ್ಪ ಇದು ಭೈರವಿ? ಹಿಸ್ಟ್ರಿ ತುಂಬ ಜೋರಾಗೆ ಇದೆ. ಅಂತೂ ನನ್ನನ್ನು ಮನೆಯಿಂದ ಓಡಿಸೋದಕ್ಕೆ ಯಾರೋ ಲೇಡಿ ಡಾನ್ನ ಕರೆಸ್ತಿದ್ದಾರೆ. ನಾನು ಹುಷಾರಾಗಿರಲೇಬೇಕು. ಬರಲಿ, ಅದೇನೇನು ಆಟ ಆಡ್ತಾಳೋ ನಾನು ನೋಡ್ತೀನಿ. ಆರ್ತಿ, ಮದುವೆ ಅಡುಗೆಯವರು ಫೋನ್ ಮಾಡಿದ್ದಾರೆ. ಏನು ಹೇಳೋದು? ಕೊಡಿ, ನಾನು ಮಾತಾಡ್ತೀನಿ. ನನ್ನ ಮಗನ ಮದುವೆ ವಿಷಯಕ್ಕೆ ಯಾರು ತಲೆ ಹಾಕೋದು ನನಗಿಷ್ಟ ಇಲ್ಲ. ಅದಕ್ಕೆ ಏನು ಏರ್ಪಾಡು ಬೇಕೋ ನಾನು ಮಾಡ್ಕೋತೀನಿ. ಅಲ್ಲ ಸೂರ್ಯ ಅವರೇ, ಆರ್ತಿ ಶೋಭಮ್ಮ, ಆರ್ತಿ ಅವ್ರಿಗೆ ಆದಿ ಮದುವೆ ಮಾಡಬೇಕು ಅನ್ನೋ ಹಂಬಲ, ನನಗೆ ನನ್ನ ಮಗನ ಮದುವೆ ಮಾಡಬೇಕು ಅನ್ನೋ ಛಲ. ಅದಕ್ಕೆ ಯಾರು ಅಡ್ಡಿ ಬಂದರೂ ನಾನು ಮನುಷ್ಯನಾಗಿರಲ್ಲ. ನೋಡಿದ್ರಮ್ಮ, ಇವ್ರು ಹೇಗೆ ಮಾತಾಡಿ ಹೋದ್ರು ಅಂತ. ಯಾಕೆ ಯಾರು ನನ್ನ ಮನಸ್ಥಿತಿನ ಅರ್ಥನೇ ಮಾಡ್ಕೋತಾ ಇಲ್ಲ. ನನಗೇನು ತಪ್ಪು ಮಾಡಿದ್ದೀನಿ ತೀರ್ತಿ ಶಿಕ್ಷೆ ಅನುಭವಿಸ್ಬೇಕು ಹೇಳಿ. ಎಲ್ಲರೂ ನನ್ನ ದೂರ ಮಾಡ್ತಾ ಇದ್ದಾರೆ. ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಯಾರಿಗೂ ಅರ್ಥ ಆಗ್ತಾ ಇಲ್ಲಮ್ಮ. ಯಾಕೋ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ. ಈ ಗೊಂದಲದಿಂದ, ಈ ಬಂಧನದಿಂದ ಯಾವಾಗ ಮುಕ್ತಿ ಸಿಗತ್ತೇನೋ ಅಂತ ನನಗನ್ಸ್ಬಿಟ್ಟಿದೆಮ್ಮ. ನೋಡಾರ್ತಿ, ನಿನ್ನ ಮನಸ್ಸಲ್ಲಿರೋ ಗುಟ್ಟು ಬಿಟ್ಕೊಡೋವರೆಗೂ ಈ ಗೋಳು ಇದ್ದಿದ್ದೆ. ಎಲ್ಲ ವಿಷಯನೂ ಸೂರ್ಯ ಅವ್ರಿಗೆ ಹೇಳಿಬಿಡೆ. ಆದಿ ಮೇಲೆ ರಂಜಿತ್ ಕಣ್ಣಿಟ್ಟಿದ್ದಾನೆ ಅಂತ ಹೇಳಿದರೆ ಅವ್ರು ಅರ್ಥ ಮಾಡ್ಕೋತಾರೆ. ನಿನ್ನ ತಲೆ ಮೇಲೆ ಇರೋ ಭಾರನೂ ಇಳಿಯುತ್ತೆ ಕಣೆ. ಇಲ್ಲಮ್ಮ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಹಾಗೊಂದು ವೇಳೆ ಹೇಳಿದ್ರೆ ಸೂರ್ಯ ಅವರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ನೀವು ಆದಿತ್ಯಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಯಾರು ಅರ್ಥ ಮಾಡ್ಕೊಳ್ಳಲ್ಲಮ್ಮ ನನ್ನ ನೋವನ್ನ. ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೆ. ಸೂರ್ಯ ಅವರು ತುಂಬ ಒಳ್ಳೆಯವರು. ಆ ದಿನ ಕಟ್ರೆ ಅವ್ರಿಗೆ ತುಂಬ ಪ್ರೀತಿ ಕಣೆ. ಅವ್ರು ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಆದಿ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇತ್ತು ಅಮ್ಮ. ಅದು ಸಾಕ್ಷಿ ಸಾಯೋದಕ್ಕಿಂತ ಮುಂಚೆ. ಆದರೆ ಆದಿತ್ಯ ಯಾವತ್ತೀ ಮನೆಗೆ ನುಗ್ಗಿ ಸೂರ್ಯರ ಮೇಲೆ ಕೈ ಮಾಡೋಕ್ಕೆ ಹೋದ್ನೋ ಅವತ್ತೇ ಅದೆಲ್ಲ ಹಾಳಾಗೋಯ್ತು. ಅವನನ್ನ ಮಗನ ಸ್ಥಾನದಿಂದ ಅವ್ರು ಕಿತ್ತಾಕಿದಾರಮ್ಮ. ಮಕ್ಕಳು ಚಿಕ್ಕವರಿದ್ದಾಗಲೇ ಎದೆಗೋದ್ರೆ ಬೇಜಾರಾಗಲ್ಲ. ದೊಡ್ಡವರಾದ್ಮೇಲೆ ಚುಚ್ಚು ಮಾತುಗಳನ್ನು ಆಡಿ ಆಘಾತ ಮಾಡಿದ್ರೆ ಯಾರಿಗೆ ತಾನೇ ಹರ್ಟ್ ಆಗಲ್ಲ ಹೇಳಿ. ಸೂರ್ಯವ್ರಿಗಾಗಿದ್ದು ಅದೇ. ಅದನ್ನ ಅಷ್ಟೊಂದು ಸುಲಭ ಅಲ್ಲಮ್ಮ ಅವ್ರ ಮನಸ್ಸಿಂದ ತೆಗೆದು ಹಾಕೋದು. ಮುಂದಕ್ಕೆ ಏನು ಮಾಡಬೇಕು ಅಂತಿದ್ಯಾ? ಏನು ತೋಚ್ತಾ ಇಲ್ಲಮ್ಮ ನನಗೆ. ಅದೇ ದೊಡ್ಡ ಚಿಂತೆ ಆಗಿದೆ ನನಗೆ.